ಅಂತೇಳಿ ಅದಕ್ಕೆ ಸಸ್ಪೆಂಡ್ ಕಿಂತ ಮುಂಚೆ ಇವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಘಟಕಕ್ಕೆ ರಾಜ್ಯಾಧ್ಯಕ್ಷ MLCಗೆ ಅಲ್ಪಸಂಖ್ಯಾತ ರಾಜಸ್ಥಾನಕ್ಕೆ ಈಗ ಇದ್ರಾಗ ಪ್ರಾಕ್ಟಿಕಲ್ಲಾಗಿ ನಾನು ಕೇಳಿದರೆ ಇಲ್ಲಿ ಗ್ರಾಸ್ ರೂಟ್ನಾಗ ಏನು ನಡೀತೈತಿ ಅನ್ನೋದಕ್ಕೆ ಈಗ ಅವ್ರು ಹೇಳಿದರು ಇವ್ರು ಹೇಳಿದರು ಅನ್ನೋದಕ್ಕಿಂತ ಎಲ್ಲ ಲೀಡರ್ಸ್ಗಳು ಇದ್ದರು, ಹೈಕಮಾಂಡ್ ಇತ್ತು, ಅವ್ರವರೇ ಡಿಸೈಡ್ ಮಾಡ್ಕೊಂತಾರೆ. ನಾನೇನು ಇದ್ರಾಗ ಹೇಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಅವರು ಏನು ಪ್ರಾಕ್ಟಿಕಲ್ಲಾಗಿ ಏನೇನು ನಡೆದೈತಿ ಅನ್ನೋದು ಅವ್ರಿಗೆ ಗೊತ್ತು, ನನಗಿನ್ನ ಜಾಸ್ತಿ ಅಲ್ರ. ಹಾಗಾಗಿ ನಾನು ಇದ್ರ ಬಗ್ಗೆ ಅಷ್ಟು ನಾನು ಡೀಪಾಗಿ ಹೋಗಿಲ್ಲ ನೋಡ್ರಪ್ಪ. ಇದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ಏನು ಹೊಸ್ದಾಗಿ ಮಾಡ್ತಿಲ್ಲ, ಇದು 94 ಅದೇ ಕೆಲಸ ಮಾಡಿರೋದು. ಅವಾಗ ಮುಚ್ಚು ಮಾಡ್ತಿದ್ರು, ಈಗ ಓಪನ್ ಆಗಿ ಮಾಡ್ತಿದ್ದಾರೆ ಅಷ್ಟೇ. ಜಮೀರ್ ಅಹಮದ್ ಅವರೇನೋ ಫಂಡಿಂಗ್ ಮಾಡಿದ್ರು ಅಂತ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಸುಳ್ಳಿರ್ಬೋದು, ನನಗೇನೋ ಗೊತ್ತಿಲ್ಲ. ಹಂಗೆ ಯಾಕೆ ಫಂಡಿಂಗ್ ಮಾಡ್ತಾರೆ? ಬಂದು ಇಲ್ಲಿ ಊಟ ಮಾಡಿ ನಮ್ಮ ಜೊತೆಗಿದ್ದು ಎಲ್ಲ ಮಾಡ್ಯಾರ, ನಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಾರ ಜಮೀರ್ ಅಹಮದ್. ನನಗೇನೋ ಡೌಟಪ್ಪ, ಅವೆಲ್ಲ ಸುಳ್ಳು. ಒಂದು ಕ್ಯಾನ್ವಸ್ಗೆ ಬಂದಿಲ್ಲ ಅವರು. ಇಲ್ಲ ಎರಡು ಹತ್ರ ಅವ್ರಿಗೆ ಕೇರಳ ಮತ್ತು ಬಾಗಲಕೋಟೆಗೆ ಹೋಗ್ಬೇಕಾಯ್ತು. ಆ ದೃಷ್ಟಿಯಾಗಿ ಅವ್ರು ಹೇಳೇಬೋದು, ಬರ್ಬೇಕಾದ್ರೆ ಹೇಳೇಬೋದು. ಬಂದಿಲ್ಲ ಪ್ರಚಾರಕ್ಕೆ. ಅಲ್ಲಪ್ಪ, ಬರಲ್ಲ ಅಂತ ಹೇಳಿದ್ರು ಅವರು. ಮುಖ್ಯಮಂತ್ರಿಗಳು CM ಹೇಳಿದ ಮೇಲೆ ನಾನು ಬಂದು ಹೋಗ್ತಾನೆ, ನನ್ನ ಹತ್ರನೂ ಮಾತಾಡಿದ್ರಲ್ಲ, ಬಂದು ಹೋಗ್ತಾನಪ್ಪ, ಬಂದು ಊಟ ಮಾಡಿ ಹೋಗ್ತಾನೆ ನಿಮ್ಮ ಮನೆಗೆ. ಬಟ್ ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಪ್ರೊಸೆಷನ್ನು ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಮತ್ತು ನಾನು ಬಾಗಲಕೋಟೆಗೆ ಹೋಗ್ಬೇಕು, ಚಾಪರು 4 ಊರಿಗೆ ಬಿಡ್ಬೇಕು, ಹಂಗಾಗಿ ಮತ್ತು ಬಾಗಲಕೋಟೆಗೆ ಹೋಗಿ ಕೇರಳಕ್ಕೆ ಹೋಗ್ಬೇಕು ಅಂತೇಳಿ ಇಮಿಡಿಯೇಟಾಗಿ ಹೋದ್ರು ಅಂತೇಳಿ ಅದಕ್ಕೆ ಸಸ್ಪೆಂಡ್ ಕಿಂತ ಮುಂಚೆ ಇವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಘಟಕಕ್ಕೆ ರಾಜ್ಯಾಧ್ಯಕ್ಷ MLCಗೆ ಅಲ್ಪಸಂಖ್ಯಾತ ರಾಜಸ್ಥಾನಕ್ಕೆ. ಈಗ ಇದ್ರಾಗ ಪ್ರಾಕ್ಟಿಕಲ್ಲಾಗಿ ನಾನು ಕೇಳಿದರೆ ಇಲ್ಲಿ ಗ್ರಾಸ್ ರೂಟ್ನಾಗ ಏನು ನಡೀತೈತಿ ಅನ್ನೋದಕ್ಕೆ ಈಗ ಅವ್ರು ಹೇಳಿದರು ಇವ್ರು ಹೇಳಿದರು ಅನ್ನೋದಕ್ಕಿಂತ ಎಲ್ಲ ಲೀಡರ್ಸ್ಗಳು ಇದ್ದರು, ಹೈಕಮಾಂಡ್ ಇತ್ತು, ಅವ್ರವರೇ ಡಿಸೈಡ್ ಮಾಡ್ಕೊಂತಾರೆ. ನಾನೇನು ಇದ್ರಾಗ ಹೇಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಅವರು ಏನು ಪ್ರಾಕ್ಟಿಕಲ್ಲಾಗಿ ಏನೇನು ನಡೆದೈತಿ ಅನ್ನೋದು ಅವ್ರಿಗೆ ಗೊತ್ತು, ನನಗಿನ್ನ ಜಾಸ್ತಿ ಅಲ್ರ. ಹಾಗಾಗಿ ನಾನು ಇದ್ರ ಬಗ್ಗೆ ಅಷ್ಟು ನಾನು ಡೀಪಾಗಿ ಹೋಗಿಲ್ಲ ನೋಡ್ರಪ್ಪ. ಇದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ಏನು ಹೊಸ್ದಾಗಿ ಮಾಡ್ತಿಲ್ಲ, ಇದು 94 ಅದೇ ಕೆಲಸ ಮಾಡಿರೋದು. ಅವಾಗ ಮುಚ್ಚು ಮಾಡ್ತಿದ್ರು, ಈಗ ಓಪನ್ ಆಗಿ ಮಾಡ್ತಿದ್ದಾರೆ ಅಷ್ಟೇ. ಜಮೀರ್ ಅಹಮದ್ ಅವರೇನೋ ಫಂಡಿಂಗ್ ಮಾಡಿದ್ರು ಅಂತ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಸುಳ್ಳಿರ್ಬೋದು, ನನಗೇನೋ ಗೊತ್ತಿಲ್ಲ. ಹಂಗೆ ಯಾಕೆ ಫಂಡಿಂಗ್ ಮಾಡ್ತಾರೆ? ಬಂದು ಇಲ್ಲಿ ಊಟ ಮಾಡಿ ನಮ್ಮ ಜೊತೆಗಿದ್ದು ಎಲ್ಲ ಮಾಡ್ಯಾರ, ನಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಾರ ಜಮೀರ್ ಅಹಮದ್. ನನಗೇನೋ ಡೌಟಪ್ಪ, ಅವೆಲ್ಲ ಸುಳ್ಳು. ಒಂದು ಕ್ಯಾನ್ವಸ್ಗೆ ಬಂದಿಲ್ಲ ಅವರು. ಇಲ್ಲ ಎರಡು ಹತ್ರ ಅವ್ರಿಗೆ ಕೇರಳ ಮತ್ತು ಬಾಗಲಕೋಟೆಗೆ ಹೋಗ್ಬೇಕಾಯ್ತು. ಆ ದೃಷ್ಟಿಯಾಗಿ ಅವ್ರು ಹೇಳೇಬೋದು, ಬರ್ಬೇಕಾದ್ರೆ ಹೇಳೇಬೋದು. ಬಂದಿಲ್ಲ ಪ್ರಚಾರಕ್ಕೆ. ಅಲ್ಲಪ್ಪ, ಬರಲ್ಲ ಅಂತ ಹೇಳಿದ್ರು ಅವರು. ಮುಖ್ಯಮಂತ್ರಿಗಳು CM ಹೇಳಿದ ಮೇಲೆ ನಾನು ಬಂದು ಹೋಗ್ತಾನೆ, ನನ್ನ ಹತ್ರನೂ ಮಾತಾಡಿದ್ರಲ್ಲ, ಬಂದು ಹೋಗ್ತಾನಪ್ಪ, ಬಂದು ಊಟ ಮಾಡಿ ಹೋಗ್ತಾನೆ ನಿಮ್ಮ ಮನೆಗೆ. ಬಟ್ ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಪ್ರೊಸೆಷನ್ನು ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಮತ್ತು ನಾನು ಬಾಗಲಕೋಟೆಗೆ ಹೋಗ್ಬೇಕು, ಚಾಪರು 4 ಊರಿಗೆ ಬಿಡ್ಬೇಕು, ಹಂಗಾಗಿ ಮತ್ತು ಬಾಗಲಕೋಟೆಗೆ ಹೋಗಿ ಕೇರಳಕ್ಕೆ ಹೋಗ್ಬೇಕು ಅಂತೇಳಿ ಇಮಿಡಿಯೇಟಾಗಿ ಹೋದ್ರು ಅಷ್ಟೇ. ಸಾದಿಕ್ ಪೈಲ್ವಾನ್ ಅವ್ರ ವಿಚಾರದಲ್ಲಿ ಗೊಂದಲ ಆಗೋಕ್ಕೆ ಅವರೇ ಕಾರಣ. ಯಾಕಂದರೆ